ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಇದುವರೆಗೆ 17 ಕನ್ನಡ ಪುಸ್ತಕಗಳು, 6 ಇಂಗ್ಲಿಷ್ ಪುಸ್ತಕಗಳನ್ನು ಬರೆದಿದ್ದೇನೆ. 2026 ಅಲ್ಲಿ ಇನ್ನೂ ಸ್ವಲ್ಪ ಕೃತಿಗಳನ್ನು ಕೊಡೋಣ ಅಂತ ಇದ್ದೇನೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಮುಂದಿನ ಪುಸ್ತಕ ಯಾವ್ದು ಬಂತು, ಯಾವ್ದು ಚರ್ಚೆ ಮಾಡ್ತೀವಿ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಆದ್ರೆ ನನ್ನ ಸ್ನೇಹಿತರು ಹೆಚ್ಚಿನ ಜನ ಕಲಿಯಕ್ಕೆ ಬರ್ತಾ ಇರೋದು ಏನಕ್ಕೆ ಗೊತ್ತಾ? ಭಾಷಣ ಕೌಶಲ್ಯ. ಸರ್, ನಾನು ಮೈಕ್ ಹಿಡ್ಕೊಂಡು ಹಿಂಗ್ ಮಾತಾಡಬೇಕು ಸರ್ ಸ್ಟೇಜ್ ಮೇಲೆ ಅಂತ ಬರ್ತಾ ಇದ್ದಾರೆ. ಮೈಕ್ ಹಿಡ್ಕೋಬೇಕು, ಮಾತಾಡಬೇಕು, ಮಿಂಚಬೇಕು, ಅದು ವಿಡಿಯೋಸ್ ಬರ್ತಾ ಇರಬೇಕು ಸರ್ ಅಂತ ಹೇಳ್ತಾರೆ. ಹೌದಪ್ಪ. ಈಗ ನಾನು ಈ ಪುಸ್ತಕ ಬರೆದು 20 ವರ್ಷ ಮುಗ್ದೋಯ್ತು. ನುಡಿಗನ್ನಡಿ ಅಂತ. ನುಡಿಗನ್ನಡಿ. ಓಕೆ. 21st ಇಯರ್. ಅಂದ್ರೆ 21 ವರ್ಷದಿಂದ ಈ ಪುಸ್ತಕ ಬರ್ದೆ ಅಂದ್ರೆ ನಾನು ಮಾತಿನ ಬಗ್ಗೆ ಗಮನ ಕೊಟ್ಟು 40 ವರ್ಷ ಆಯ್ತು. ತರಬೇತುದಾರ ಆಗಿ 30 ವರ್ಷ ಆಯ್ತು. ಈ ನುಡಿಗನ್ನಡಿಯಲ್ಲಿ ನಿಮಗೆ ಬೇಸಿಕ್ ಬೇಕಾಗಿರುವ ಪಾಯಿಂಟ್ಸ್ಗಳನ್ನೆಲ್ಲ ನೀಡ್ಬಿಟ್ಟಿದ್ದೇನೆ. ದಟ್ ಮೀನ್ಸ್ ಐ ಆಮ್ ಗಿವಿಂಗ್ ಥಿಯರಿ ಹಿಯರ್ ಇನ್ ಬ್ರೀಫ್. ಮಾತು ಮತ್ತು ವ್ಯಕ್ತಿತ್ವ, ಉಪಯೋಗಗಳು, ಅಪ್ರತಿಮ ಮಾತುಗಾರರು, ಮಾತನಾಡುವ ಕಲೆ, ಮಾತಿನ ಪರಿಣಾಮ, ಸಭಾ ಕಂಪನ, ವಿಷಯವೆಂಬ ತಿರುಳು, ಅದೇ ಭಾಷಣಕಾರನ ಜ್ಞಾನ, ಭಾಷೆ ಸಂವಹನದ ವಾಹನ, ಧ್ವನಿವರ್ಧಕದ ಸರಿಯಾದ ಬಳಕೆ, ಶಾರೀರಿಕ ಭಾಷೆ, ಹಾಸ್ಯದ ಲಾಸ್ಯ, ಸಮಯ ನಿರ್ವಹಣೆ, ಸಭಿಕರು, ಸಭಾಂಗಣ, ಕ್ಲಿಷ್ಟಕರ ಸಂದರ್ಭ. ಇನ್ನೊಂದು 7-8 ಚಾಪ್ಟರ್. ಎಲ್ಲ ಹೇಳ್ಬಿಟ್ರೆ ನಿಮ್ಗೆ ಬೋರ್ ಆಗ್ಬಿಡುತ್ತಲ್ಲ. ಅದರ ಅರ್ಥ ಏನು? ಈ ಪುಸ್ತಕ ನೀವು ತಗೊಂಡು ಓದಿದ್ರೆ ವೇರ್ ಎಕ್ಸಾಕ್ಟ್ಲಿ ಐ ವಾಂಟ್ ಟು ಗೋ, ವಾಟ್ ಎಕ್ಸಾಕ್ಟ್ಲಿ ಐ ಹ್ಯಾವ್ ಟು ಲರ್ನ್, ಇಲ್ಲಿ ಸಿಕ್ಬಿಡ್ತು. ಅದಾದ್ಮೇಲೆ ಒಂದು 20 ವರ್ಷ ಆಯ್ತಲ್ವಾ, ಇನ್ನೂ ಏನೇನೋ ಹೊಸ ಹೊಸ ಐಡಿಯಾ ಬಂತು. ಹೇಳ್ಬೇಕಲ್ಲ, ಓದುಗ್ರಿಗೆ ಕೊಡ್ಬೇಕಲ್ಲ. ಆ ಬುಕ್ನ ರಿವೈಸ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಬೇಡ, ಇನ್ನೊಂದು ಪುಸ್ತಕನೇ ಕೊಟ್ಬಿಡೋಣ ಅಂತ 1 ವರ್ಷ ಆಯ್ತು ಕೊಟ್ಟಿದ್ದೀನಿ. ಜನ ತಗೊಂಡು ಓದ್ತಾ ಇದ್ದಾರೆ. ಸುಮಾರು ಜನ ಪಾಪ್ಯುಲರ್ ಆಗ್ಬಿಟ್ಟಿದೆ. ನಿರೂಪಣೆ ನಿರೂಪಿಸಿ ಅಂತ. ಏನ್ ಸರ್ ನಿರೂಪಿಸಿ? ನೀವು ಒಂಥರ ಇಂಗ್ಲಿಷ್ನಲ್ಲಿ ಆಂಕರ್ ಯುವರ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಈಗ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗಬೇಕು. ಸೊ ಮೊದಲ ಒಂದು 90 ಪುಟಗಳಲ್ಲಿ ನಾನು ನುಡಿಗನ್ನಡಿಲಿ ಹೇಳದೇ ಇರುವಂತ ವಿಷಯ ಅಥವಾ ಹೇಳಿರೋ ವಿಷಯ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಹೊಸ ಅನುಭವದ ಜೊತೆಗೆ ಹೇಳಿದ್ದೇನೆ. ಭಾಗ 2ರಲ್ಲಿ ಸಂದರ್ಶನಗಳನ್ನು ನೀಡಿದ್ದೇನೆ. ಭಾಗ 3ರಲ್ಲಿ ನನ್ನ ಸ್ನೇಹಿತರು ಯಾರ್ಯಾರು ರೇಡಿಯೋನಲ್ಲಿ ವರ್ಕ್ ಮಾಡ್ತಾ ಇದ್ರು, FM ವರ್ಕ್ ಮಾಡ್ತಾ ಇದ್ರು, ಟಿವಿನಲ್ಲಿ ವರ್ಕ್ ಮಾಡ್ತಾ ಇದ್ರು, ಅಥವಾ ಸ್ಟೇಜ್ ಮೇಲೆ ನಿರೂಪಣೆ ಮಾಡ್ತಾ ಇದ್ರು, 35 ಜನರ ಅನುಭವವನ್ನ ದಾಖಲಿಸಿದ್ದೇನೆ. ಅದಕ್ಕೆ ಸ್ವಲ್ಪ ದಪ್ಪ ಪುಸ್ತಕ. ಆ 35 ಜನರ ಅನುಭವ ನೀವು ಓದ್ಬಿಟ್ರೆ ನೀವು ಟಿವಿ ಹೋಗ್ಬೇಕಾ, ರೇಡಿಯೋಗೆ ಹೋಗ್ಬೇಕಾ, ಸ್ಟೇಜ್ ಮೇಲೆ ಮಿಂಚ್ಬೇಕಾ, ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಮಿಂಚ್ಬೇಕಾ ಗೊತ್ತಾಗೋದು. ಅಪರ್ಣ ನನ್ನ ಜೊತೆ 90s ಅಲ್ಲಿ ಆಂಕರಿಂಗ್ ಮಾಡೋರು. ಅವ್ರದ್ದು ಆರ್ಟಿಕಲ್ ಇದೆ ಈ ಪುಸ್ತಕದಲ್ಲಿ. ಪುಸ್ತಕ ಪ್ರಿಂಟ್ ಆಗೋ ಟೈಮಲ್ಲಿ ಕಳ್ಕೊಂಡ್ವಿ. ಅದಕ್ಕೆ ಅಪರ್ಣಾಗೆ ಅರ್ಪಣೆ ಅಂತ ಅಪರ್ಣಾಗೆ ಅರ್ಪಿಸಿದ್ದೇನೆ ಈ ಪುಸ್ತಕ. 2 ಪುಸ್ತಕ ಆಯ್ತು. ಸರ್, ಹಾಗಾದ್ರೆ ಇನ್ನು 17ರಲ್ಲಿ ನಾನು ಭಾಷಣ ಕಲಿಯಕ್ಕೆ ನನ್ ಸ್ವಲ್ಪ ಕಂಟೆಂಟ್ ಬೇಕು, ಕಂಟೆಂಟ್ ರಿಚ್ ಬೇಕು ಅನ್ನೋದಕ್ಕೆ ಈ ವ್ಯಕ್ತಿತ್ವ ಪರಿವರ್ತನೆ ಪುಸ್ತಕ. ಈ 3 ಪುಸ್ತಕ ಫಸ್ಟ್ ತಗೊಳ್ಳಿ. ಆಮೇಲೆ ಎಲ್ಲ ಪುಸ್ತಕ ನಂದು ತಗೊಳ್ತೀರಿ ಅಂತ ನನಗೆ ಅರ್ಥ ಆಗ್ಬಿಟ್ಟಿದೆ ಸ್ನೇಹಿತರೆ. ವ್ಯಕ್ತಿತ್ವ ಪರಿವರ್ತನೆ, ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲುಗಳು. ಇದೇನೆ ಯೂಸ್ಲೆಸ್ ಟು ಯೂಸ್ಫುಲ್ನೆಸ್, ವಿಯರ್ ಟು ಪ್ಲೇಯರ್, ಕಂಫರ್ಟ್ ಝೋನ್ ಟು ಎಫರ್ಟ್ ಝೋನ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಟು ಸೆಲ್ಫ್ ಕಾನ್ಫಿಡೆನ್ಸ್. ಈ ಥರದ ವಿಷಯಗಳು ಹೇಳಿದ್ದೀನಿ. ನಿಮಗೆ ಲವ್ ಆಗುತ್ತಲ್ಲ. 36 ಟಿಪ್ಸ್ ಕೊಟ್ಟಿದ್ದೀನಿ. ನೀವು ಅದರಲ್ಲಿರೋ 2-3 ಟಿಪ್ಸ್ ಫಾಲೋ ಮಾಡಿದ್ರು ಸಾಕು, ನಿಮ್ಮ ಲೈಫ ಟಾಪ್. ಯಾಕೆ ಟಾಪ್ ಅಂದೆ ಗೊತ್ತಾ? ಐ ಬಿಲೀವ್ ಇನ್ ದ 1% ಕ್ಲಬ್. 99% ಜನ ಬಿಡಾಕ್ಬಿಡೋಣ. ಯು ಹ್ಯಾವ್ ಟು ಬಿ ಇನ್ ದ ಟಾಪ್, ಆಲ್ವೇಸ್ ಟಾಪ್ ಅಚೀವರ್, ಲೀಡರ್, ಎಕ್ಸ್ಪರ್ಟ್ ಅಂತ ನಿಮ್ಮನ್ನ ಕರಿಬೇಕು. ಅದು ನನ್ನ ಗುರಿ. ನನ್ನ ಗುರಿ ಚೆನ್ನಾಗಿದೆಯಾ? ಈ 3 ಪುಸ್ತಕ ಸಪ್ನ ಬುಕ್ಸಲ್ಲಿ ಸಿಗುತ್ತೆ. ಅದರಲ್ಲಿ ಒಂದು ವ್ಯಕ್ತಿತ್ವ ಪರಿವರ್ತನೆ ಮಾತ್ರ ಇಂಗ್ಲಿಷಲ್ಲಿ Amazon.in ನಲ್ಲಿ ಸಿಗ್ತದೆ. ಇವೆಲ್ಲ ಪುಸ್ತಕ Amazon.in ನಲ್ಲಿ ಸಿಗ್ತವೆ. ಕನ್ನಡದ ಎಲ್ಲ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ಮತ್ತು www.amazon.in. ಜೊತೆಗೆ ಈ ವಿಡಿಯೋ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಇರುತ್ತದೆ. ಒಂದು ಮಾಹಿತಿ ಕೊಟ್ಟಿದ್ದೀನಿ.
ಆ ಲಿಂಕ್ ಮೂಲಕನೇ ನೀವು ಪುಸ್ತಕನ ಪರ್ಚೇಸ್ ಮಾಡ್ಬೋದು. ಗಾಟ್ ಇಟ್? ಸರ್, ಯಾಕೆ ಸರ್ ಓದಬೇಕು ಪುಸ್ತಕ? ನನ್ನ 30+10 40 ವರ್ಷದ ಅನುಭವಗಳನ್ನ ಈ ಕೃತಿಗಳಲ್ಲಿ ದಾಖಲಿಸಿದ್ದೇನೆ. ನಾನೊಬ್ಬ ಗ್ರೇಟ್ ಕಮ್ಯುನಿಕೇಟರ್ ಆಗಬೇಕು, ಭಾಷಣ ಕೌಶಲ್ಯ ಕಲಿಬೇಕು ಅಂದ್ರೆ, ಹಾಗಾದ್ರೆ ಐ ಹ್ಯಾವ್ ಟು ಗೋ ಇನ್ ಸಮ್ ರೂಟ್. ಹೌ ಅಂತ ಗೊತ್ತಾಗ್ಬೇಕಲ್ಲ ಸ್ವಾಮಿ. ಥಿಯರಿ ಅದು. ಪ್ರಾಕ್ಟಿಕಲ್ಸ್ಗೆ ನಮ್ಮ ಹತ್ರ ಬರಲೇಬೇಕು. ಆನ್ಲೈನ್ಗಾರು ಬನ್ನಿ, ಆಫ್ಲೈನ್ಗಾರು ಬನ್ನಿ, ಐ ಆಮ್ ಹಿಯರ್ ಟು ಗೈಡ್ ಯು. ಕ್ಲಾರಿಟಿ ಬಂತಾ? ಹಾಗೆ ಯೂಟ್ಯೂಬ್ ಚಾನಲ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಬ್ಸ್ಕ್ರೈಬ್ ಮಾಡಿ. ಕಾರಣ ಏನು ಗೊತ್ತಾ? ನಾನು ಹೊಸ ವಿಡಿಯೋ ಪ್ರೀಮಿಯರ್ ಹಾಕಿದಾಗ ಅಥವಾ ಯೂಟ್ಯೂಬ್ ಲೈವ್ಗೆ ಹೋದಾಗ ನಿಮಗೆ ತಕ್ಷಣ ಕ್ಲೀನಾಗಿ ಗೊತ್ತಾಗ್ಬಿಡ್ತದೆ. ಮೊದಲನೇದು ನುಡಿಗನ್ನಡಿ ಅವರು ಮೆಸೇಜ್ ಹಾಕಿದ್ರು, 3 ಪುಸ್ತಕ ಇನ್ನೊಂದ್ಸರಿ ಹೇಳಿ ಅಂತ. ಹೇಳ್ಬಿಡ್ತೀನಿ ಅಣ್ಣ. ಹೇಳಿದ್ರು ಇಲ್ದರೆ ನುಡಿಗನ್ನಡಿ, ನಿರೂಪಣೆ ನಿರೂಪಿಸಿ, ವ್ಯಕ್ತಿತ್ವ ಪರಿವರ್ತನೆ. ಈ ವ್ಯಕ್ತಿತ್ವ ಪರಿವರ್ತನೆ ಮಾತ್ರ ಅದು ಇಂಗ್ಲಿಷ್ನಲ್ಲೂ ಲಭ್ಯ ಇದೆ ಅಂತ ಹೇಳಿದೆ. ಅದ್ರದ್ದು ಕವರ್ ಪೇಜ್ ತೋರಿಸ್ಬಿಡ್ತಾನೆ. ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟಂಟ್ಲಿ. ಅದು Amazon.in ನಲ್ಲಿ ಮಾತ್ರ ಸಿಗ್ತದೆ. ಇಂಗ್ಲಿಷ್ನಲ್ಲಿ ಬೇಕಂದ್ರೆ ಸೇಮ್ ಥಿಂಗ್ ಟ್ರಾನ್ಸ್ಲೇಟ್ ಮಾಡಿದ್ದೇನೆ. ಬಟ್ ಈ 36 ಪಾಯಿಂಟ್ಸ್ ಅರೈವ್ ಆಗಕ್ಕೆ ಐ ಟುಕ್ 3 years. ದಿನ ಯೋಚನೆ ಮಾಡ್ತಾ ಇದ್ದೆ, ಯಾರು ಚೇಂಜ್ ಮಾಡಬೇಕು. ನೀವು ಸರ್ ಟ್ರಾನ್ಸ್ಫಾರ್ಮೇಶನ್ ಮೆಂಟರು, ಹೆಂಗ್ ಸರ್ ಚೇಂಜ್ ಆಗೋದು? ನಿಮ್ಮ ಹತ್ರ ಬಂದ್ರೆ ಚೇಂಜ್ ಆಗಬೇಕು. ಅದಕ್ಕೆ ಒಂದು ಫಾರ್ಮುಲಾ ಕೊಟ್ಟೆ. ಸೀರಿಯಸ್ಲಿ ಆ 36 ಪಾಯಿಂಟ್ಸಲ್ಲಿ 2-3 ಪಾಯಿಂಟ್ ಬೇಡ, 1 ಪಾಯಿಂಟ್ ಫಾಲೋ ಮಾಡಿದ್ರು ಯು ವಿಲ್ ಬಿ ಆನ್ ಟಾಪ್. ಒಂದು ಕೆಲಸ ಮಾಡಿ, ಎತ್ತರೆತ್ತರಕ್ಕೇರಿ ಅಂತ ಟೈಪ್ ಮಾಡಿ. ಎತ್ತರೆತ್ತರಕ್ಕೇರಿ ಇಂಗ್ಲಿಷ್ನಲ್ಲಿ ಟೈಪ್ ಮಾಡೋರು ಸ್ಕೇಲಿಂಗ್ ಅಪ್ ಅಂತ ಟೈಪ್ ಮಾಡಿ. ಬಿಕಾಸ್ ನೀವು ಈ ಪದ ಅರ್ಥ ಮಾಡ್ಕೋಬೇಕು. ನನ್ನ ಜೀವನದಲ್ಲಿ ಯಾವಾಗಲೂ ನಾನು ನೆಕ್ಸ್ಟ್ 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 ಅಂತ ಹೋಗ್ಬೇಕಂತ ಹೋಗ್ತಿರಲ್ಲ. ನನ್ನ ಆಸೆ ನೀವು ಉದ್ಧಾರ ಆಗಬೇಕು, ನೀವು ಬೆಳಿಬೇಕು. ಅದಕ್ಕೆ ಯೂಟ್ಯೂಬ್ನಲ್ಲಿ ಈ ಥರ ಎಲ್ಲ ವಿಡಿಯೋ ಮಾಡಿ ಹಾಕಿ, ಮಾಸ್ಟರ್ ಕ್ಲಾಸ್ ಕರೆದ್ಬಿಟ್ಟು ಮಾಸ್ಟರ್ ಕ್ಲಾಸಲ್ಲೂ ಒಂದು ಸ್ವಲ್ಪ ಪಾಠ ಮಾಡಿ, ತುಂಬ ನಾಮಿನಲ್ ಅಮೌಂಟ್ಗೆ. ಆಮೇಲೆ ಆನ್ಲೈನ್ನಲ್ಲಿ ಅಲ್ಲೂ ರೀಸನಬಲ್, ನ್ಯಾಷನಲ್ ಲೆವೆಲ್ ಟ್ರೈನರ್ಸ್ ಚಾರ್ಜ್ ಮಾಡೋ 10% ಚಾರ್ಜ್ ಮಾಡ್ತೀನಿ. ಓಕೆ, ಗೈಡ್ ಮಾಡ್ತಾ ನನ್ನ ಸಮಯನೇ ಕೆಲವರಿಗೆ 1-to-1 ಅಂತ ಕೊಡ್ತಾ ಇದ್ದೀನಿ. ಖುಷಿ ಏನು ಗೊತ್ತಾ? ದೇ ಆರ್ ಮೋರ್ ಸೀರಿಯಸ್. 1-to-1 ಸಾರ್ ನಿಮ್ಮ ಹತ್ರ ಬೇಕು. ಆ್ಯಂಡ್ ಜಾಸ್ತಿ ದುಡ್ಡು ಕೊಟ್ಟು ಇಂಟ್ರೆಸ್ಟಿಂದ ಬರ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ಕೆಲವ್ರಿಗೆ ಯಾರು ನನ್ನ ಟೈಮ್ ಪರ್ಸ್ನಲಾಗಿ ಬೇಕೇ ಬೇಕು, ನಿಮ್ಮ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದರೆ ಐ ಆಮ್ ಡೂಯಿಂಗ್ ಇಟ್. ಸೊ ಇಷ್ಟು ಗೊತ್ತಾಗಿದೆ ನಿಮಗೆ. ಸೊ ಒಟ್ಟಾರೆ ಸಾರಾಂಶ, ನುಡಿಗನ್ನಡಿ ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನ ಮಾಡುತ್ತೆ. ನಿರೂಪಣೆ ನಿರೂಪಿಸಿ ಸ್ಟೇಜ್ ಮೇಲೆ ನೀವು ಹೋಗಿ ಆ್ಯಂಕರ್ ಮಾಡೋಕ್ಕೆ ನಿಮಗೆ ಪುಷ್ ಮಾಡ್ತದೆ. ವ್ಯಕ್ತಿತ್ವ ಪರಿವರ್ತನೆ ನಿಮ್ಮ ಇಡೀ ವ್ಯಕ್ತಿತ್ವವನ್ನೇ ಪರಿವರ್ತಿಸುತ್ತೆ. ಈ 3 ಪುಸ್ತಕಗಳನ್ನು ಮೊದಲು ಓದಿ, ನಂತರ ನನ್ನ ಎಲ್ಲ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ. ಈಗಾಗಲೇ ಹೇಳಿದ್ದೇನೆ, ನನ್ನ ಒಂದು ಪುಸ್ತಕ ಮೌಲ್ಯ, ಒಂದೊಂದು ಪುಸ್ತಕದ ಮೌಲ್ಯ 1 ಲಕ್ಷ. ಆದರೆ ನಮ್ಮ ಪಬ್ಲಿಷರ್ಸು ಪೇಜ್ ನೋಡ್ಬಿಟ್ಟು ಲೆಕ್ಕ ಹಾಕ್ತಾರೆ. ಆ ಥರ ಅರ್ಥ ಮಾಡ್ಕೊಬಿಡಿ. ನಾನು ಲೇಖಕ, ನನ್ನ ಮಾತು ಕೇಳಿ ಅರ್ಥ ಮಾಡ್ಕೊಳ್ಳಿ. 1 ಲಕ್ಷ ಕೊಟ್ಟಿದ್ದೀವಿ ಅಂದ್ಕೊಂಡು ತಗೊಂಡು ಪರ್ಚೇಸ್ ಮಾಡಿಬಿಟ್ಟು ಮನೇಲಿ ಇಟ್ಕೊಂಡು ಓದಿ. ಇಲ್ಲ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿತ್ತು, ಏನು 2-2.5 ಸಾವಿರದೊಳಗಡೆ ನಂದೆಲ್ಲ ಪುಸ್ತಕ ಸಿಗುತ್ತೆ, ಹೋಗಿ ಎಲ್ಲನೂ ಪರ್ಚೇಸ್ ಮಾಡಿ ನಿಮ್ಮ ಮನೇಲಿ ಒಂದು ಕಪಾಟ್ನಲ್ಲಿ ಈ ಥರ ಇಟ್ಕೊಳ್ಳಿ, ನೋಡ್ತಾ ಇರಿ, ಯಾವ್ಯಾವ ಟೈಮ್ ಸಿಗುತ್ತೆ ಓದಿ. ಸೀರಿಯಸ್ಲಿ ಎಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ ಗೊತ್ತಾ? ನಮ್ಮ ಮನೇಲಿ ಮಕ್ಕಳಿದ್ರೆ ಎಷ್ಟೊಂದು ಪುಸ್ತಕ ಇದೆ ಅಂತ ನೋಡ್ತಾರೆ. ಮನೆಗೆ ಯಾರೋ ಗೆಸ್ಟ್ ಬಂದ್ರು ಹಿಂಗೆ ಸುಮ್ಮನೆ ಹಿಂಗೆ ತಗೋತಾರೆ, ಹಿಂಗೆ ತಿರುಗ್ತಾರೆ, ನೋಡ್ತಾರೆ, ಹಿಂಗೊಂದು ಸ್ವಲ್ಪ ತಿರುವಾಗ್ತಾರೆ. ಜೊತೆಗೆ ನೀವೊಬ್ಬ ಬುದ್ಧಿವಂತ, ನೀವೊಬ್ಬ ಇಂಟೆಲೆಕ್ಚುಯಲ್ಲು ಅಂತ ಫೀಲಿಂಗು ಕೊಡ್ತೀರಾ. ಮನೆ ಅಂದನೂ ಆಯ್ತಾ. ಹೆಂಗೆ ಆಮೇಲೆ ಯಾವುದೋ ಮದುವೆ ಗಿದ್ವೆಗೆಲ್ಲ ಹೋದಾಗ ಏನೇನೋ ಗಿಫ್ಟ್ ಕೊಡ್ತೀರಾ. ಅದ್ರ ಬದಲು ಪುಸ್ತಕ ಗಿಫ್ಟ್ ಕೊಡೋಕ್ಕೆ ಶುರು ಮಾಡಿದ್ರೆ ನಿಮ್ಮನ್ನು ನೋಡೋ ರೀತಿನೇ ಚೇಂಜ್ ಆಗ್ತದೆ. ಬೆಸ್ಟ್ ತಾನೆ? ಆಮೇಲೆ ನನ್ನಂತರ ಸವಾಸ ಮಾಡಿದ್ರೆ ಏನು ಮಾಡ್ತೀರಿ? ನೀವೇ ಒಂದು ಪುಸ್ತಕ ಪ್ರಿಂಟ್ ಮಾಡಿಬಿಡ್ತೀರಿ. ವಿಸಿಟಿಂಗ್ ಕಾರ್ಡ್ ಕೊಡೋ ಬದಲು ತಗೊಳ್ರಿ ನಂದೊಂದು ಪುಸ್ತಕ ಬರೆದಿದ್ದೀನಿ ಅಂತ ಕೊಡ್ತೀರಾ. ನಿಮ್ಮ ಬಗ್ಗೆ ಹೆಂಗಾಗುತ್ತೆ ಫೀಲಿಂಗ? ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪುಸ್ತಕ ಬರೆದ್ರಿ, ಒಂದು ಕೊಟ್ರಿ, ಪುಸ್ತಕ ತೊಗೊಳ್ಳಿ.
ಇಮ್ಯಾಜಿನ್ ದಟ್ ಫೀಲಿಂಗ್. ಒಂದಿನ ನೀವು ಬರೀಬಹುದ್ರಿ, ನನಗೇನು ಗೊತ್ತಾಗೋಗಿದೆ ಅಂದರೆ ಈ ಎನಿಬಡಿ ಕ್ಯಾನ್ ರೈಟ್, ಎನಿಬಡಿ ಕ್ಯಾನ್ ಸ್ಪೀಕ್. ಹೇಗೆ ಎನಿಬಡಿ ಕ್ಯಾನ್ ಡ್ಯಾನ್ಸ್ ಅಂತ ಒಂದು ಫಿಲಮ್ ಬಂತು ಗೊತ್ತಾ? ಅದೇ ಥರ ನಾನು ಹೇಳ್ತಾ ಇದ್ದೀನಿ, ಎನಿಬಡಿ ಕ್ಯಾನ್ ಸ್ಪೀಕ್, ಎನಿಬಡಿ ಕ್ಯಾನ್ ರೈಟ್. ಆದರೆ ಚೆನ್ನಾಗಿ ಅದನ್ನೇ ಮಾಡಿದ್ರೆ, ಅದನ್ನೇ ಸುಖಪಟ್ಟು ಸಖತ್ತಾಗಿ ಮಾಡಿದ್ರೆ, ನಿಮ್ಮನ್ನ ಈಸ್ ಗ್ರೇಟ್, ಈಸ್ ನಂಬರ್ ಒನ್, ಈಸ್ ಟಾಪ್ 5, ಟಾಪ್ 10 ಅಂತಾರೆ. ಆ ಥರ ಆಗ್ಲಿ ಅಂತ ನಾನು ಕೋರ್ಸ್ ಮಾಡ್ತಾ ಇರೋದು. ಅದು ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡಿ ನಿಮ್ಗಳ ಸೇವೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೀರಿಯಸ್ಲಿ, ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಐ ಹ್ಯಾವ್ ರಿಸೈನ್ಡ್ ಆ್ಯಂಡ್ ಡೂಯಿಂಗ್ ದಿಸ್ ಜಾಬ್. ನಿಮ್ಗೇನು ಅನಿಸುತ್ತೆ? ಈ ಎಲ್ಲ ಮಾತು ಕೇಳಿದ್ರೆ ಏನು ಅನಿಸ್ತು ಅಂತ ಒಂದು ಸ್ವಲ್ಪ ಕಾಮೆಂಟ್ ಮಾಡ್ತೀರಾ? ನಿಮ್ಮ ಕಾಮೆಂಟ್ ನೋಡ್ತೀನಿ. ಆಮೇಲೆ ಈ ವಿಡಿಯೋ ಲೈಕ್ ಮಾಡಬೇಕು, 4-6 ಜನಕ್ಕೆ ಈ ಥರ ವಿಷಯಗಳನ್ನು ಫಾರ್ವರ್ಡ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ಓಕೆ, ನಿಮ್ಮ ಕಾಮೆಂಟ್ ನೋಡೋಕ್ಕೆ ಈಗ ಪ್ರಿಪೇರ್ ಆಗ್ತಾ ಇದ್ದೀನಿ. ಕಮಾ, ರೈಟ್, ಸ್ಟಾರ್ಟ್. ಆಲ್ ದಿ ಬೆಸ್ಟ್.